ಹಲೋ ಆತ್ಮೀಯರೇ, ಬೆಳಿಗ್ಗೆ ಎದ್ದ ತಕ್ಷಣನೇ ಇದು ಒಂದನ್ನ ಮಾಡಿ ಆ ದಿನ ಆ ದಿನ ಎಲ್ಲ ಎನರ್ಜೆಟಿಕ್ ಆಗಿರ್ತೀರಾ, ಹೆಲ್ತಿ ಆಗಿರ್ತೀರಾ. ಸ್ಟ್ರೆಸ್ಸು ನಿಮ್ಮನ್ನ ಅಟ್ಯಾಕ್ ಮಾಡಲ್ಲ. ಲಾಂಗ್ ರನ್ನಲ್ಲೂ ಅಷ್ಟೇನೆ ಸ್ಟ್ರೆಸ್ಸು ನಿಮ್ಮನ್ನ ಅಕ್ಯುಪೈ ಮಾಡ್ತಾ ಹೋಗಲ್ಲ. ಏನ್ ಮಾಡ್ಬೇಕು? ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ತಣ್ಣೀರ್ ಆಗ್ಬೋದು, ಬಿಸಿನೀರ್ ಆಗ್ಬೋದು, ಮುಖಕ್ಕೆ ಚಿಮಿಸ್ಕೊಂಡು ಸ್ವಲ್ಪ ನೀರ್ ಕುಡೀರಿ. ಅದಾದ್ಮೇಲೆ ನಿಮ್ಮ ಎಲ್ಲ ಭಾವನೆಗಳನ್ನ ಆ ದಿನ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ನಿಮ್ಮ ಪ್ಲಾನಿಂಗ್ ಏನು, ಸೊ ವಿದ್ಯಾರ್ಥಿಗಳಾದ್ರೆ ಏನ್ ಓದ್ತೀರಾ ಇವತ್ತು, ಕ್ಲಾಸಸ್ ಬಗ್ಗೆ ಏನು, ಬಿಸ್ನೆಸ್ ಇದ್ರೆ ನಿಮ್ಮ ಬಿಸ್ನೆಸ್ ಏನು, ಏನೇನು ಬರುತ್ತೋ ನಿಮ್ಮ ಪ್ಲಾನಿಂಗ್ ಆಗ್ಬೋದು, ನಿಮ್ಮ ಗೋಲ್ಸ್ ಆಗ್ಬೋದು, ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಪ್ರತಿಯೊಂದು ಜಸ್ಟ್ ಒಂದು 3-5 ನಿಮಿಷ ಬರೆದ್ಬಿಡಿ. ಒಂದು ಕಾಗದಲ್ಲಿ ಬರೆದ್ಬಿಟ್ಟು ಮತ್ತೆ ಓದೋ ಅವಶ್ಯಕತೆ ಇರೋದಿಲ್ಲ. ಇದು ಮನಃಶಾಸ್ತ್ರ, ಸೈಕಾಲಜಿಕಲ್ ಟೆಸ್ಟ್ ಅನ್ಬೋದು, ಎಕ್ಸರ್ಸೈಸ್ ಅನ್ಬೋದು. ತುಂಬ ಜನಕ್ಕೆ ಇದು ಬೆನಿಫಿಟ್ ಆಗಿದೆ. ನೀವು ಮಾಡಿ ನೋಡಿ, ಒಂದು ವಾರ ಮಾಡಿ, ನಿಮ್ಗೆ ಅದರ ಎಫೆಕ್ಟ್ ಗೊತ್ತಾಗೋಗುತ್ತೆ. ಸಿಂಪಲ್ ಇದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಒಂದು 100 ಜನ 200 ಜನ 300 ಜನ ಕೊಟ್ಟು ಈ 30 ವರ್ಷಗಳಲ್ಲಿ ಬೆನಿಫಿಟ್ಸು 100 ಜನ ಬೆನಿಫಿಟ್ಸ್ ಎತ್ಕೊಂಡಿದ್ದಾರೆ ಇದರಿಂದ. ಅದಕ್ಕೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಥ್ರೂ ಔಟ್ ದ ಡೇ ತುಂಬಾ ಎನರ್ಜೆಟಿಕ್ ಆಗಿರ್ತೀರಾ, ಹೆಲ್ತಿ ಆಗಿರ್ತೀರಾ. ಕಾಯಿಲೆಗಳು ನಿಮ್ಮನ್ನ ಅಟ್ಯಾಕ್ ಮಾಡೋದಿಲ್ಲ, ಮುಂದೆ ಬರೋದಿಲ್ಲ. ಏನಕ್ಕೆ ಅಂದ್ರೆ ಸ್ಟ್ರೆಸ್ನ ನೀವು ಎಂಟಿ ಮಾಡ್ತಾ ಇದ್ದೀರಾ. ಇದೊಂದು ಸೀಕ್ರೆಟು. ಇಂಥ ಸಾವಿರಾರು ಸೀಕ್ರೆಟ್ಸ್ನ ನಾನು ನಿಮಗೆ ಈ ಚಾನಲ್ ಮುಖಾಂತರ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು 10 ಜನಕ್ಕೆ ಒಳ್ಳೇದು ಮಾಡೋಣ, 10 ಜನಕ್ಕೆ ಫಾರ್ವರ್ಡ್ ಮಾಡಿ. 1000 ಜನಕ್ಕೆ ಉಪಯೋಗ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಂಥ ಸಾವಿರಾರು ವಿಡಿಯೋ ಮಾಡ್ತೀನಿ ನಾನು. ಸೊ ನಿಮ್ಮ ಆತ್ಮೀಯ ಡಾಕ್ಟರ್ ವೆಂಕಟೇಶ್, ಧನ್ಯವಾದಗಳು.